ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಎಲ್ಲ ಪರಿವೀಕ್ಷಕರಿಗೆಲ್ಲ ಭಗವಂತ ಅನುಕೂಲ ಅನುಗ್ರಹ ಮಾಡಲಿ. ಪರಿವೀಕ್ಷಕರೇ, ಮಿಥುನ ರಾಶಿ ನಿಮಗೆ ಹೇಗಿದೆ ಈ ಒಂದು ಫೆಬ್ರವರಿ ತಿಂಗಳು ಎಂಬುದನ್ನು ಗಮನಿಸೋಣ. ಯಾಕಂದರೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಶುಭವಾಗಬೇಕು, ಮಂಗಲವಾಗಬೇಕು. ಅದರಲ್ಲೂ ಕೂಡ ನೋಡಿ, ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು ಏನೇನಾಗುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ. ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ಏಕಾದಶ ರಾಶಿಯಲ್ಲಿ ನಿಮಗೆ ಗುರು ಇದ್ದಾನೆ, ಇದು ಬಹಳ ಶುಭವಾದಂಥದ್ದು. 4ನೇ ರಾಶಿಯಲ್ಲಿ ಕೇತು, ಹಾಗೆ 7ನೇ ರಾಶಿಯಲ್ಲಿ ಶುಕ್ರ, 8ನೇ ರಾಶಿಯಲ್ಲಿ ನೋಡಿ ಕುಜ ಬುಧ ರವಿ. ಸ್ವಲ್ಪ 8ನೇ ರಾಶಿಯಲ್ಲಿ ಇದಷ್ಟು ಶುಭವಾದದ್ದಲ್ಲ, ಆದರೂ ಬುಧಾದಿತ್ಯ ಯೋಗ ಆಗಿದೆ. ಬುಧ ಮತ್ತು ರವಿ ಎಲ್ಲೋದ್ರೂ ಕೂಡ ಯೋಗ ಕೊಡ್ತಾರೆ. ಅಷ್ಟಮದಲ್ಲಿದ್ದರೂ ಯೋಗ, 12ನೇ ರಾಶಿಯಲ್ಲಿದ್ದರೂ ಕೂಡ ಯೋಗ. ಅನಂತರದಲ್ಲಿ 9ನೇ ರಾಶಿಯಲ್ಲಿ ಶನಿ, 10ನೇ ರಾಶಿಯಲ್ಲಿ ರಾಹು. ಹೀಗೆಲ್ಲ ನಿಮಗೆ ಗ್ರಹಸ್ಥಿತಿ ಇದೆ. ಅನಂತರದಲ್ಲಿ ನೋಡಿ ಏನೇನಪ್ಪ ಈ ತಿಂಗಳಲ್ಲಿ ಶುಭವಾದಂಥ ದಿನಾಂಕಗಳು. 1ನೇದಾಗಿ 6ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 7ನೇ ತಾರೀಕಿಗೆ ಪ್ರದೋಷ ಇದೆ, 9ನೇ ತಾರೀಕಿಗೆ ಗರುಡ ಜಯಂತಿ, ಹಾಗೆ 11ನೇ ತಾರೀಕಿಗೆ ಭಾನುವಾರ ದಿವಸ. 11ನೇ ತಾರೀಕಿಗೆ ಏನಪ್ಪ ಅಂತಂದರೆ ವಾಸವಿ ಅಗ್ನಿಪ್ರವೇಶ ದಿನ. ಹಾಗೆ 18ನೇ ತಾರೀಕಿಗೆ ಮಧ್ವನವಮಿ. ಹಾಗೆ 14ಕ್ಕೆ ನೋಡಿ ರಥಸಪ್ತಮಿ ಇದೆ. 16ನೇ ತಾರೀಕಿಗೆ ದೇವರ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು. 15ನೇ ತಾರೀಕು ಕುಮಾರಿ ಷಷ್ಠಿ ಇದೆ. ನೋಡಿ ಮರೆಯದೆ 16ನೇ ತಾರೀಕು ನೆನಪಿಟ್ಕೊಳ್ಳಿ. ಏನಾದರೂ ರಥಸಪ್ತಮಿ ದಿವಸ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ. 18ಕ್ಕೆ ಮಧ್ವನವಮಿ, 20ಕ್ಕೆ ಸರ್ವೇಶಾಂ ಏಕಾದಶಿ, ಹಾಗೆ 24ಕ್ಕೆ ವ್ಯಾಸಪೂರ್ಣಿಮಾ ಅಥವಾ ಭಾರತ ಹುಣ್ಣಿಮೆ ಅಂತಿದೆ. ಹೀಗೆಲ್ಲ ಶುಭವಾದಂಥ ದಿವಸಗಳು. ಇಷ್ಟೆಲ್ಲ ಅಂದ್ಕೊಳ್ಳಿದಿರಿ, ನಿಮಗೆ ಹೇಗೆ ಆಗಬಹುದು ಎಂಬುದನ್ನು ನಾವು ಗಮನಿಸೋಣ. ಯಾಕಂದರೆ ಮೃಗಶಿರ ನಕ್ಷತ್ರ 3, 4ನೇ ಪಾದ, ಆರ್ದ್ರಾ ನಕ್ಷತ್ರ 1, 2, 3, 4ನೇ ಪಾದ, ಆರ್ದ್ರಾ ಪುನರ್ವಸು ನಕ್ಷತ್ರ 1, 2, 3 ಈ ಪಾದದವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಏನಿದೆಯೋ ನಿಮಗೆ ನಕ್ಷತ್ರ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೇನೆ. ನೋಡಿ ಏನೇನು ಶುಭವಾದಂತಹ ಅವಕಾಶಗಳು ಸಿಗುತ್ತೆ ಎಂಬುದನ್ನು ಗಮನಿಸೋಣ. ನೋಡಿ 1ನೇದಾಗಿ ನಿಮಗೆ ಬಹಳ ಮುಖ್ಯವಾಗಿ ಈಗ ಶನಿ ಬಲವೂ ಕೂಡ ಇದೆ, ಗುರುಬಲವೂ ಕೂಡ ಇದೆ. ಅದರ ರಾಶ್ಯಾಧಿಪತಿಯಾದಂಥ ಬುಧನು ರವಿ ಜೊತೆಗಿದ್ದಾನೆ, ಅದರ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಜೀವನದಲ್ಲಿ ಒಂದಂತಕ್ಕೆ ನಿಮ್ಮ ಜಾತಕ ಚೆನ್ನಾಗಿದ್ದರೆ, ವೈಯಕ್ತಿಕವಾದಂಥ ಜಾತಕ ಪ್ರಶಸ್ತವಾಗಿದ್ದರೆ, ಈ ಒಂದು ಮಾಸ ಭವಿಷ್ಯ ಹೇಳುವಂಥ ನಿಮಗೆ ತುಂಬ ಸಪೋರ್ಟ್ ಆಗಿದೆ ಅಂತಲೇ ಹೇಳಬಹುದು. ಈ ತಿಂಗಳಲ್ಲಿ ಕುಟುಂಬದ ಅಭಿವೃದ್ಧಿ ಆಗುವಂಥದ್ದು ಅಥವಾ ದಾಂಪತ್ಯದಲ್ಲಿ ಸಮಸ್ಯೆಗಳಾಗಿದ್ದರೆ ಅದರಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳು, ಮತ್ತು ಜೀವನದಲ್ಲಿ ಯಾವುದೋ ಒಂದು ದುಃಖ ಚಿಂತೆ ಮನೆ ಮಾಡ್ತಾ ಇದೆ, ದುಃಖ ಚಿಂತೆಗಳ ಟೆನ್ಷನ್ ಆಗ್ತಾ ಇದ್ದರೆ ಅದರಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳು, ಮತ್ತು ಜೀವನದ ಒತ್ತಡ. ನೋಡಿ ಹಿಂದೆಲ್ಲ ಬಹಳ ಅಷ್ಟಮ ಶನಿ ಇದ್ದಾಗ ಬಹಳ ಒತ್ತಾಡಿದ್ದೀರಿ ನೀವು, ಆದರೆ ಈಗೆಲ್ಲ ನಿಮಗೆ ಗೋಚಾರ ಫಲ ನೋಡಲಿಕ್ಕೆ ಬಹಳ ಶುಭವಾದಂಥ ಫಲಗಳನ್ನೇ ನಾವು ಹೇಳಬೇಕು. ಎಷ್ಟೋ ಜನಕ್ಕೆ ನಿಮ್ಮ ಜಾತಕ ವೈಯಕ್ತಿಕವಾದ ಜಾತಕ ಸಮಸ್ಯೆ ಇದ್ದರೆ ನಾವು ಹೇಳೋದು ನಿಮ್ಗೆ ಆಗದೇ ಇರಬಹುದು. ಆದರೆ ಗೋಚಾರ ಫಲ ನೋಡಲಿಕ್ಕೆ ಹೋದರೆ ಜಾತಕದಲ್ಲೂ ಸ್ವಲ್ಪ ಒಳ್ಳೆಯ ಸಮಯ ಇದ್ದರೆ ನಿಮ್ಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ನೀವು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಏನು ಚಿಂತೆ ಮಾಡೋದು ಬೇಡ. ನೋಡ ಏನೇನು ಶುಭವಾದಂಥ ಫಲ. 1ನೇದಾಗಿ ಸಪ್ತಮ ಸ್ಥಾನದ ಶುಕ್ರ, ಅವಿವಾಹಿತರಿಗೆ ವಿವಾಹ ಆಗುವಂಥ ಸಾಧ್ಯತೆಗಳು. ನೋಡಿ ವಿವಾಹ ಆಗಿಲ್ಲ ಅಂತ ಯಾರು ಒದ್ದಾಡ್ತಾ ಇದ್ದೀರೋ ಅಂಥವರಿಗೆ ಮಾಂಗಲ್ಯಂ ತಂತು ನಾನೇನ ಕಂಕಣ ಭಾಗ್ಯ ಬರುವಂಥ ಸಾಧ್ಯತೆಗಳು. ಮತ್ತು ಉದ್ಯೋಗ ಯಾರ್ಯಾರಿಗೆ ಇಲ್ಲ, ಉದ್ಯೋಗ ಕಳ್ಕೊಂಡಿದ್ದೀರಿ ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ತಾ ಇಲ್ಲ ಅಥವಾ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂಥವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಅನುಕೂಲತೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಅದು ಬಹಳ ಮುಖ್ಯವಾಗಿ. ಮತ್ತು ಮಕ್ಕಳು ಓದ್ತಾ ಇಲ್ಲ ಅಂಥೇಳಿ ತಂದೆ ತಾಯಿ ಈ ರಾಶಿಯವರು ಯಾರ್ಯಾರು ಚಿಂತೆ ಟೆನ್ಷನ್ನು ಮಾಡ್ಕೊಂಡು ಒತ್ತಾಡ್ತಾ ಇದ್ದೀರೋ, ಎಕ್ಸಾಮ್ ಬಂತು ಮಗ ಓದ್ತಾ ಇಲ್ಲ ಚಿಂತೆಯಲ್ಲಿ ಬಿದ್ದಿದ್ದಾನೆ ಅಂಥವ್ರಿಗೆ ಮಗನೂ ಕೂಡ ಚೆನ್ನಾಗಿ ಓದುವಂಥ ಸಾಧ್ಯತೆಗಳು. ನೋಡಿ ನಿಮ್ಮ ಜಾತಕದಲ್ಲೂ ಕೂಡ ಪೂರಕವಾದಂಥ ಬುಧ ಬಂದಾಗ ನೀವು ಓದಿ ನೌಕರಿ ಮಾಡಿ ಏನೋ ವಯಸ್ಸಾಗಿದೆ, ಅದರ ಮಕ್ಕಳು ಓದ್ತಾ ಇದ್ದರೆ ಅವ್ರ ಮೇಲೂ ಇದು ಪರಿಣಾಮ ಕೊಡುತ್ತೆ. ಒಂದು ಜಾತಕ, ಒಂದು ಗೋಚಾರ ಫಲಗಳು 12 ಭಾವ ಇದ್ದ ಹಾಗೆ ಎಲ್ಲರ ಮೇಲೂ ಕೂಡ ಒಂದಷ್ಟು ಪರಿಣಾಮಗಳನ್ನು ಕೊಡುತ್ತೆ. ಹಾಗಾಗಿ ಮಕ್ಕಳ ವಿಷಯದಲ್ಲಿ ಬಹಳ ಶುಭವಾದಂಥದ್ದು. ಮತ್ತು ಆದಷ್ಟು ನಿಮ್ಮ ಜೀವನದಲ್ಲಿ ಒಂದು ಸರಿಯಾದಂತಹ ದಾರಿಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ದೀರಿ ನೀವು. ಈ ದಾರಿ ಸರಿಯಾಗಿದೆ, ಈ ದಾರಿಯಲ್ಲಿ ನಾನು ಹೋಗಬೇಕು, ಇದೇ ಪ್ರಶಸ್ತವಾಗಿದೆ ಅಂದ್ಕೊಳ್ತೀರೋ ಅದನ್ನು ಮುಂದುವರಿಸ್ಕೊಂಡು ಹೋಗಿ ನೀವು. ಅದು ಡಿಸ್ಟರ್ಬೆನ್ಸ್ ನೂರಾರು ಬರುತ್ತೆ. 10 ಜನರ ಹತ್ರ ಕೇಳಲಿಕ್ಕೆ ಹೋದರೆ 10 ಥರ ಹೇಳ್ತಾರೆ. ಯಾರೂ ಸರಿಯಾದಂಥ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೆಲ್ಲರೂ ಅವರವರ ಅನುಭವ ಹೇಳ್ತಾರೆ ಅಂತಂದರೆ ನಿಮ್ಮ ಅನುಭವಕ್ಕೆ ಯಾವುದು ಪ್ರಾಕ್ಟಿಕಲ್ ಆಗಿ ಬಂದಿದೆಯೋ ಅದೇ ನಿಜವಾದಂಥದ್ದು ಹೇಳುವಂಥದ್ದು. ಹಾಗಾಗಿ ನಿಮ್ಮ ಪ್ರಾಕ್ಟಿಕಲ್ ಆಗಿ ಏನು ಬರುತ್ತೆ ಹೇಳೋದನ್ನು ನೀವು ಗಮನಿಸ್ಕೊಳ್ಳಿ.
ಅಂದರೆ ಯಾರತ್ತು ಕೇಳಿದ್ರು ನೋಡಪ್ಪ ಹೇಗಿದೆ ಸಕ್ಕರೆ ಅಂತಂದರೆ ಒಬ್ಬನು ಜಾಸ್ತಿ ಕಡಿಮೆ ಹೇಳ್ಬೋದೇ ಬಿಟ್ಟರೆ ನೀವು ತಿಂದಾಗೆ ಆ ಸಿಹಿ ಹೇಗೆ ಅಂಥೇಳಿ ಗೊತ್ತಾಗುತ್ತೆ. ಒಡ ಹುಟ್ಟಿದವರಿಂದ ಬಹಳ ಸುಖ. ಅಂದರೆ ಅಕ್ಕ ತಮ್ಮ ಅಣ್ಣ ತಂಗಿಯವರು ನಿಮಗೆ ಸ್ವಲ್ಪ ಹೆಲ್ಪ್ ಮಾಡಬಹುದು, ಸಹಾಯ ಮಾಡಬಹುದು ಅಂಥೇಳಿ ಕಾಣಿಸುತ್ತೆ ನನಗೆ. ಬಹಳ ಶುಭವಾದಂಥದ್ದು. ಮತ್ತು ಪರಾಕ್ರಮ, ಈ ತಿಂಗಳಲ್ಲಿ ನಿಮ್ಮ ಪರಾಕ್ರಮ, ನಿಮ್ಮ ಎಷ್ಟು ಶಕ್ತಿ ಇದೆ, ಎಷ್ಟು ಸಾಮರ್ಥ್ಯ ಇದೆ, ಬುದ್ಧಿಯ ಸಾಮರ್ಥ್ಯ ಎಷ್ಟಿದೆ ಅದು ಅನುಕೂಲತೆಗಳ ಕಡೆಗೆ ಬರುತ್ತೆ. ಮತ್ತು ಮನೆಗೇನೋ ಒಂದಷ್ಟು ಅತಿಥಿಗಳು, ಉತ್ತಮವಾದಂಥ ವ್ಯಕ್ತಿಗಳು ಬರುವಂಥ ಸಾಧ್ಯತೆಗಳು, ಮತ್ತು ನಿಮ್ಮ ಕೋಪತಾಪಗಳು ಪರಿಹಾರ ಆಗುವಂಥದ್ದು. ಭೂಮಿ ವ್ಯಾಪಾರ ವ್ಯವಹಾರ ಮಾಡೋವರಿಗೆ ಬಹಳ ಒಳ್ಳೆ ರೀತಿಯಾದಂಥ ಫಲ ಸಿಗುತ್ತೆ ನಿಮಗೆ ಈ ತಿಂಗಳಲ್ಲಿ, ಬಹಳ ಗಮನಿಸುವಂಥದ್ದು. ಮತ್ತು ಬ್ಯಾಂಕ್ ಲೋನ್ ಮಾಡಿಕೊಂಡು ಬಹಳ ಜನಕ್ಕೆ ನೋಡಿ ಹಿಂದೆಲ್ಲ ಇದ್ದದ್ರಿಂದ ಒಂದಷ್ಟು ಬಿಲ್ಡಿಂಗ್ಗಳು ಹರಾಜಿಗೆ ಅದಕ್ಕೆ ಬಂದವರಿಗೂ ಕೂಡ ಯಾವುದೋ ಒಂದು ಅನುಕೂಲತೆಗಳು ಬರುತ್ತೆ. ಸಹಾಯ ಹಸ್ತ ದೇವತಾ ಅನುಗ್ರಹ ಸಿಗುತ್ತೆ. ಎಷ್ಟೋ ಸಲ ಎಲ್ಲ ಚೆನ್ನಾಗಿರುತ್ತೆ, ಅದರ ಸಹಾಯ ಹಸ್ತ ಇರುವುದಿಲ್ಲ ನಿಮಗೆ. ಎಲ್ಲ ಚೆನ್ನಾಗಿರುತ್ತೆ, ಅದರ ಸಹಾಯವೇ ಇರುವುದಿಲ್ಲ. ಅದರ ಸಹಾಯ ಹಸ್ತಗಳು ಅದಾಗ ಬರುವಂಥ ಸಾಧ್ಯತೆಗಳು. ಮತ್ತು ತಾಯಿಯ ಆಶೀರ್ವಾದ, ಮಾತೃ ದೇವತಾ ಅನುಗ್ರಹ, ಇದು ಬಹಳ ಮುಖ್ಯವಾಗಿ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ತಂದೆ ತಾಯಿ ಮಕ್ಕಳಿಗೆ ನೋಡಿದ್ರೆ ದೂರ ದೂರ ಇರುತ್ತೆ, ಆದರೆ ಹಾಗಾಗಬಾರದು. ಅದರ ಅಂತಹದ್ದು ಹೊಂದಾಣಿಕೆ ಬರುವಂಥ ಸಾಧ್ಯತೆಗಳು. ಮತ್ತು ಬಹಳ ಮುಖ್ಯವಾಗಿ ಹೊರದೇಶದ ಕಂಪನಿಗಳು ನಿಮಗೆ ಅವಕಾಶ ಸಿಗುವಂಥದ್ದು. ಆನ್ಲೈನ್ ಕೆಲಸ ಮಾಡೋವರಿಗೆ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋವರಿಗೆಲ್ಲ ಬಹಳ ಚೆನ್ನಾಗಿದೆ. ದಶಮದ ರಾಹು ಬಹಳ ಒಳ್ಳೆಯ ಫಲ ರೀತಿ ಕೊಡ್ತಾನೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಬಹಳ ಅತಿಶಯೋಕ್ತಿ ಅಂತ ಅನಿಸಬಹುದು, ಆದರೂ ಕೂಡ ನಿಮಗೆ ಗೋಚಾರ ಫಲಗಳು ಬಹಳ ಪ್ರಶಸ್ತವಾಗಿದೆ. ಮತ್ತು ಅಭಿವೃದ್ಧಿ ಪಥಕ್ಕೆ ನೀವು ಹೋಗ್ತಾ ಇದ್ದೀರಿ. ಯಾಕಂದರೆ ನಿಮ್ಮ ದಾರಿ ಏನಿದೆ ಅದು ಸರಿಯಾಗಿ ನೀವು ಹೋಗ್ತಾ ಇದ್ದೀರಿ. ಮತ್ತು ಜೀವನದ ಅಭ್ಯುದಯ ಆಗುವಂತಹ ತಿಂಗಳು ಇದು. ಎಷ್ಟೋ ಸಲ ತಿಂಗಳಲ್ಲಿ ನೋಡ್ತೇವೆ ನಾವು, ಎಲ್ಲ ಖರ್ಚು, ಸಮಾಧಾನ ಇಲ್ಲ, ಆರೋಗ್ಯಕ್ಕೆ ಒಂದು ಕಷ್ಟ, ಅದು ಇದು ಖರ್ಚು. ಆದರೆ ಈ ತಿಂಗಳಲ್ಲಿ ಬಹಳ ಉತ್ತಮವಾದಂಥದ್ದು. ಮತ್ತು ಸಂತಾನಾದಿ ಭಾಗ್ಯಗಳು ಸಿಗುವಂಥದ್ದು ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ. ಯಾಕಂದರೆ ಗ್ರಹಸ್ಥಿತಿ ನೋಡಲಿಕ್ಕೆ ಹೋದರೆ ನಿಮಗೆ ಗುರುವು ಕೂಡ ಏಕಾದಶದನಿದ್ದು, ಪಂಚಮಾಧಿಪತಿ ಆದಂಥ ಶುಕ್ರನು ಕೂಡ ಸಪ್ತಮ ರಾಶಿಯಲ್ಲಿದ್ದಾರೆ, ನಿಮ್ಮ ರಾಶಿ ನೋಡಲ್ಪಟ್ಟಿದ್ದಾನೆ. ಹಾಗಾಗಿ ಸಂತಾನ ಸಿಗ್ತದೆ, ಸಂತಾನಕ್ಕೆ ಅನುಕೂಲ ಆಗುತ್ತೆ. ಎಷ್ಟೋ ಜನಕ್ಕೆ ನೋಡಿ ನ್ಯಾಚುರಲ್ ಆಗಿ ಸಂತಾನಾದಿಗಳು ಆಗದೇ ಇದ್ದವರಿಗೆ ಹುಡುಕ್ತಾ ಇರ್ತೀರಿ ಯಾವುದಾದ್ರೂ ಒಂದು ಮಗು ದತ್ತು ತೆಗೆದುಕೊಳ್ಬೇಕು ಅಂಥೇಳಿ, ಅಂಥವರಿಗೂ ಕೂಡ ಈ ತಿಂಗಳಲ್ಲಿ ಶುಭವಾಗುತ್ತೆ. ಹಾಗಾಗಿ ನಿಮಗೆ ಸಂತಾನ ಆದರೆ ಸಂತೋಷ, ಆಗಿಲ್ಲ ಅಂತಾದರೆ ಆ ದೇವತಾನುಗ್ರಹದಿಂದ ಯಾವುದಾದ್ರೂ ಒಂದು ಮಗುವನ್ನಾದರೂ ಕೂಡ ಸಾಕುವಂಥ ಪ್ರಯತ್ನವನ್ನು ಮಾಡಿ. ಒಟ್ಟಿನಲ್ಲಿ ಯಾವ್ಯಾವ ಕಾಲಕ್ಕೆ ಏನೇನು ಆ ಭಗವಂತನ ಅನುಗ್ರಹದಿಂದ ನಡಿಬೇಕೋ ಅದು ನಡಿಬೇಕಾದಂಥದ್ದು. ಅನಂತರ ರೋಗ ರುಜಿನಗಳು ಈ ತಿಂಗಳಲ್ಲಿ ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ ಬಹಳ ಮುಖ್ಯವಾಗಿ ಎಷ್ಟೋ ಸಲ ಅದೊಂದು ಕಾಯಿಲೆ, ಇದೊಂದು ತೊಂದರೆ ಹಾಗೆ ಬರ್ತಾ ಇರುತ್ತೆ, ಆದರೆ ಅದೆಲ್ಲ ಪರಿಹಾರ ಆಗುವಂಥದ್ದು. ಮತ್ತು ಮಾಂಗಲ್ಯ ವೃದ್ಧಿ ಜೀವನದಲ್ಲಿ ಏನೋ ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಿ, ಅದೆಲ್ಲ ಒಳ್ಳೆಯ ಥರದಲ್ಲಿ ಸಿಗುತ್ತೆ, ಒಳ್ಳೆ ಥರದಲ್ಲಿ ಅನುಕೂಲ ಆಗುತ್ತೆ. ಯಾಕಂದರೆ ನೀವು ಹೋಗಿ ಯಾವುದೋ ಒಂದು ದೊಡ್ಡ ಜವಾಬ್ದಾರಿ ತೆಗೆದುಕೊಂಡಿದ್ದೀರಿ, ಉದಾಹರಣೆಗೆ ಒಬ್ಬರು ಮದುವೆಯನ್ನು ನೀವೇ ಫುಲ್ ಇವೆಂಟನ್ನು ವಹಿಸ್ಕೊಂಡಿದ್ದೀರಿ, ಎಲ್ಲ ಮಾಡ್ತಾ ಇದ್ದೀರಿ, ಯಾಕೋ ಸಮಸ್ಯೆಗಳು ಬರ್ತಾ ಇದೆ, ಆದರೆ ಅದೆಲ್ಲ ಆ ಸಮಸ್ಯೆಗಳು ದೂರ ಮಾಡ್ಕೊಂಡು ಹೋಗ್ತೀರಿ ನೀವು. ಕೆಲಸದಲ್ಲಿ ನಿಮ್ಮ ವೈಯಕ್ತಿಕವಾದಂಥ ಕೆಲಸದಲ್ಲಿ ಅಭಿವೃದ್ಧಿಯಾಗುವಂಥದ್ದು. ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋವರಿಗೆ ಬಹಳ ಶುಭವಾದಂಥದ್ದು. ಮತ್ತು ಮನೆಯಲ್ಲಿ ಯಾವುದೋ ಒಂದು ವಾತಾವರಣಗಳು, ಮನೆ ಯಾವುದೋ ಕನ್ನಡಿ ಹೊಡೆದಿದೆ ಅಥವಾ ಟ್ಯೂಬ್ಲೈಟ್ ಹಾಳಾಗಿದೆ ಇತ್ಯಾದಿಗಳನ್ನೆಲ್ಲ ಸ್ವಲ್ಪ ರಿಪೇರಿ ಮಾಡಿಸುವಂಥ ಅವಕಾಶಗಳಾಗುತ್ತೆ. ಹಾಗಾಗಿ ಮನೆಯಲ್ಲಿ ಸೌಖ್ಯವಾದಂಥ ವಾತಾವರಣಗಳಾಗುವಂಥದ್ದು. ಮತ್ತು ಬಹಳ ಮುಖ್ಯವಾಗಿ ನೋಡಿದೆವು, ಗರ್ಭಿಣಿಯರಿಗೆ ಒಂದು ಗರ್ಭೋತ್ಪತ್ತಿ ಆಗಿ ಹೋಯಿತು, 2 ಗರ್ಭೋತ್ಪತ್ತಿ ಆಗಿ ಹೋಯಿತು ಅಂತಂದರೆ ಈ ತಿಂಗಳಲ್ಲಿ ಗರ್ಭೋತ್ಪತ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಯಾರ್ಯಾರಿಗೆ ನೋಡಿ ಬಹಳ ಋಣಗಳು, ಬಹಳ ಸಾಲದಿಂದ ಒದ್ದಾಡ್ತಾ ಇದ್ದೀರ ಅಂಥವ್ರಿಗೆ ಎಲ್ಲೋ ಒಂದು ಕಡೆ ಚೇತರಿಕೆ ಸಿಗುವಂಥ ಸಾಧ್ಯತೆಗಳು. ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ನೀವು ತಪಾಸಣೆ ಮಾಡ್ತಾ ಇದ್ದೀರಿ, ಅದರದ್ದು ಯಾವ ರೋಗ, ಯಾವ ತೊಂದರೆಗಳು ಗೊತ್ತಾಗ್ತಾ ಇಲ್ಲ. ಈ ತಿಂಗಳಲ್ಲಿ ಏನೋ ಒಂದು ಒಳ್ಳೆಯ ರೀತಿಯಾದಂಥದ್ದಾಗುತ್ತೆ. ಹಾಗೆ ಮಂಗಲ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಒಂದಷ್ಟು ಅರಿಷ್ಟಗಳ ಪರಿಹಾರ ಆಗುವಂಥದ್ದು. ನೋಡಿ ಎಷ್ಟೋ ಸಲ ನಾವು ಕೆಲವೊಂದು ಅರಿಷ್ಟಗಳು ನಮಗೆ ಬರ್ತಾ ಇರುತ್ತೆ, ದೃಷ್ಟಿದೋಷಗಳು ಅವೋ ಇವ, ಅದಕ್ಕೆಲ್ಲ ನಾವು ದೇವಸ್ಥಾನಕ್ಕೆ ಹೋಗೋದು, ದೇವರ ಆರಾಧನೆ ಮಾಡೋದು, ಜಪತಪಗಳನ್ನು ಮಾಡ್ತಾ ಹೋದರೆ ಆ ಅರಿಷ್ಟಗಳೆಲ್ಲ ಪರಿಹಾರ ಆಗ್ತಾ ಹೋಗುತ್ತೆ. ಇನ್ನು ನೋಡೋಣ ಯಾವ್ಯಾವುದು ಜಾಗೃತ ವಹಿಸ್ಕೊಳ್ಬೇಕು ನಿಮಗೆ ಅಂತಂದರೆ, ಒಂದನೇದಾಗಿ ನೋಡಿ ಚಿಕ್ಕ ಪುಟ್ಟ ಮಕ್ಕಳ ವಿಷಯದಲ್ಲಿ ಜಾಗ್ರತೆ. ನೋಡಿ ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂಥವ್ರ ವಿಷಯದಲ್ಲಿ ಜಾಗೃತ ವಹಿಸ್ಕೊಳ್ಳಿ. ಯಾಕಂದರೆ ಇವತ್ತಿನ ಕಾಲ ಹೇಗೆಂದರೆ ಎಲ್ಲರಿಗೂ ಅವಸರ ಇದೆ, ಯಾರಿಗೂ ತಾಳ್ಮೆ ಇಲ್ಲ. ಮಕ್ಕಳು ಬಸ್ಸಲ್ಲಿ ಹತ್ತಿದಾರೋ, ಸರಿಯಾಗಿ ಕೂತಿದ್ದಾರೋ ನೋಡ್ಕೊಳ್ಳುವಂಥದ್ದಿಲ್ಲ, ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಜಾಗೃತ ವಹಿಸ್ಕೊಳ್ಬೇಕು. ಮತ್ತು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಸ್ವಲ್ಪ ಜಾಗೃತ ವಹಿಸ್ಕೊಳ್ಬೇಕು. ಲಾಭ ಇದೆ, ಆದರೆ ಹಾಕದಂಥ ಅಸಲು ಹೋಗದೇ ಇದ್ದಾಗ ನೀವು ನೋಡ್ಕೊಳ್ಳಿ. ಬಹಳ ಉತ್ತಮವಾದಂಥದ್ದು. ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲ ನಿಮಗೆ ಬರುತ್ತೆ, ಆದರೆ ಅದನ್ನು ಯಾವ ತರಹ ಬರುತ್ತೆ ಹೇಳೋದನ್ನು ನೀವು ಗಮನಿಸ್ಕೊಳ್ಬೇಕು. ಮತ್ತು ನಿಮ್ಮವರಿಂದ ನಿಮ್ಮ ಸಹಾಯ ಹಸ್ತ ಇದೆ, ಆದರೆ ನಿಮ್ಮಿಂದ ಮತ್ತಿನ್ನೇನಾದರೂ ಅವ್ರು ಅಪೇಕ್ಷೆ ಪಡ್ತಾರಾ ಅಂಥೇಳಿ ನೋಡ್ಕೊಂಡು ಮಾಡ್ಕೊಳ್ಳಿ.
ಯಾಕಂದರೆ ಕೆಲವೊಂದು ಸಲ ಹಾಗೂ ಕೂಡ ಆಗುತ್ತೆ. 1 ಕೋಟಿ ಎರಡು ತೆಗೆದುಕೊಳ್ಳೋರ ಜೊತೆಗೆ ಸಹಾಯ ತೆಗೆದುಕೊಂಡ್ರೆ ಮರಿ ಕಷ್ಟ ಆಗುತ್ತೆ. ಅಗತ್ಯಕ್ಕೆ ಅಂತೇಳಿ 10,000 ರೂಪಾಯಿ ದುಡ್ಡು ತೆಗೆದುಕೊಂಡ್ರೆ ಕೊನೆಗೆ ತೀರಿಸುವಾಗ 20,000 ಕೊಡೋದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಆ ಸಹಾಯವನ್ನು ನಿಮಗೆ ಸಿಗುತ್ತೆ ಅಂಥೇಳಿ ಅದರಿಂದ ಏನೇನು ನಾವು ಮಾಡಿಕೊಳ್ಬೇಕು ಹೇಳುವಂಥದ್ದು ಯೋಚನೆ ಮಾಡಿಕೊಳ್ಬೇಕು. ಯಾಕಂದರೆ ನಾವು ಬ್ಯಾಂಕಿಂದ ಲೋನ್ ಸಿಗುತ್ತೆ ತಗೊಳ್ತೇವೆ, ಬ್ಯಾಂಕಿಂದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನೂ ನೋಡಿದಿಲ್ಲ, ಅರ್ಜೆಂಟ್ ಇದೆಲ್ಲ ಸಹಿ ಹಾಕಿ ಕೊಟ್ಬಿಡ್ತೇವೆ. ನಾವು ಯಾವುದು ಒಂದು ಓದೋಷ್ಟು ಪುರುಸತಿ ನಮ್ಮ ಪೇಷನ್ಸ್ ಇಲ್ಲ, ಅದರಲ್ಲಿ ಎಲ್ಲ ಬರ್ಕೊಂಡಿರುತ್ತೆ ಕಾನೂನಾತ್ಮಕವಾದ್ದು, ನಾವು ಯಾವುದೂ ನೋಡೋದಿಲ್ಲ, ಬರೀ ಸಹಿ ಹೊಡೆದು ಕೊಡ್ತೇವೆ. ಹಾಗಾಗಬಾರ್ದು. ಮತ್ತು ಒಂದು ಹಂತಕ್ಕೆ ಅದ್ಭುತವಾದಂಥ ಫಲಗಳ ರೀತಿಯಲ್ಲಿ ನೀವು ಹೋಗ್ತಾ ಇದ್ದೀರಿ. ಹಾಗಾಗಿ ಆತ್ಮಸ್ಥೈರ್ಯ ಇರಲಿ, ದೇವತಾನುಗ್ರಹದಿಂದ ಒಂದು ಹಂತಕ್ಕೆ ಯೋಗಗಳೆಲ್ಲ ಬಹಳ ಬಲಿಷ್ಠ ಇದೆ, ಪ್ರಧಾನವಾದಂಥ ವ್ಯಕ್ತಿಗಳಾಗಿದ್ದೀರಿ ನೀವು. ಅದನ್ನೇ ಮುಂದುವರಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ ನೋಡೋಣ. ಈ ತಿಂಗಳಲ್ಲಿ ಏನೇನು ಒಳ್ಳೆ ರೀತಿಯಾದಂತಹ ದಿವಸಗಳು ಪೂಜೆ ಮಾಡಲಿಕ್ಕೆ ಅಂತಂದರೆ 1ನೇದಾಗ 5ನೇ ತಾರೀಕು ಚೆನ್ನಾಗಿದೆ, 11ನೇ ತಾರೀಕು ಚೆನ್ನಾಗಿದೆ, ಹಾಗೆ 16ನೇ ತಾರೀಕು ನೋಡಿ ಬಹಳ ಮುಖ್ಯವಾಗಿ ರಥಸಪ್ತಮಿ ಇದೆ. ನೀವು ಮಾಡಿ ಪೂಜೆ ಪುನಸ್ಕಾರಗಳನ್ನು ಬಹಳ ಚೆನ್ನಾಗಿದೆ. ಇನ್ನು ನಿಮಗೆ 21ನೇ ತಾರೀಕು ಕೂಡ ಪರವಾಗಿಲ್ಲ ಹೇಳುವಂಥದ್ದು. ಒಟ್ಟಿನಲ್ಲಿ ದೇವತೆ ಆರಾಧನೆ ಮಾಡಿ. ಇನ್ನು ನಿಮಗೆ ನಕ್ಷತ್ರಕ್ಕೆ ತಾರಾನುಕೂಲಗಳನ್ನೆಲ್ಲ ನೋಡಿ ಪೂಜೆ ಪುನಸ್ಕಾರಗಳು ಬೇರೆ ಇರುತ್ತೆ. ಇದು ಸಾಮಾನ್ಯವಾಗಿ ನಾರ್ಮಲ್ ಆಗಿ ನಾನು ಹೇಳಿರ್ತೇನೆ, ಅಂದರೆ ಸಾಮಾನ್ಯವಾದಂತಹ ಒಂದು ಡೇಟುಗಳು ಅಂಥೇಳಿ. ಇನ್ನು ನಕ್ಷತ್ರ ಪರಿಹಾರ ಏನಪ್ಪ ಒಂದೊಂದಾಗಿ ನಾವು ಗಮನಿಸೋಣ. 1ನೇದಾದಂತಹದ್ದು ನೋಡಿ ಮೃಗಶಿರ ನಕ್ಷತ್ರ 3-4ನೇ ಪಾದ. ನೀವೇನು ಮಾಡಬೇಕು? ಮೃಗಶಿರ ನಕ್ಷತ್ರದವರು ಆದಿತ್ಯ ಹೃದಯ ಪಾರಾಯಣೆ ಮಾಡಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆದಿತ್ಯ ಹೃದಯ ಪುನಃ ಪುನಃ ಪಾರಾಯಣೆ ಮಾಡೋದು, ಪುನಃ ಪುನಃ ಹೇಳುವಂಥದ್ದು ಆದಿತ್ಯ ಹೃದಯ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಶತ್ರುಬಾಧೆಗಳ ನಿವೃತ್ತಿಗೆ ಮತ್ತು ನಿಮ್ಮ ಆತ್ಮಸ್ಥೈರ್ಯ ಧೈರ್ಯ ಜಾಸ್ತಿ ಆಗಲಿಕ್ಕೆ ಆದಿತ್ಯ ಹೃದಯ ಪಾರಾಯಣೆ ಮಾಡ್ತಾ ಇರಿ. ಆರ್ದ್ರಾ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಶ್ವರನೇ ನೋಡಿ ಮಾಘ ಮಾಸ ಎಲ್ಲಾದರೂ ಒಂದು ಕ್ಷೇತ್ರಕ್ಕೆ ಹೋಗಿ ಸ್ನಾನಾದಿಗಳನ್ನು ಮಾಡಿ ಈಶ್ವರನ ದರ್ಶನ ಮಾಡಿ 4 ಬಿಲ್ಲುಪತ್ರ ಅರ್ಚನೆ ಮಾಡಿಸಿ, ಇದು ಬಹಳ ಉತ್ತಮವಾದಂಥದ್ದು. ಮತ್ತು ಅದರ ಜೊತೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೀಪ ಹಚ್ಚುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಈಶ್ವರನ ದೇವಸ್ಥಾನದಲ್ಲಿ ದೀಪ ಹಚ್ಚುವಂಥದ್ದು, ಎಣ್ಣೆ ಕೊಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಇದು ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ರಾಮನಾಮಸ್ಮರಣೆ, ಯಾಕಂದರೆ ರಾಮನನ್ನೇ ನಂಬಿ. ಪುನರ್ವಸು ನಕ್ಷತ್ರ ವಿಶೇಷವಾಗಿ ರಾಮನ ನಕ್ಷತ್ರ ಇದು. ಹಾಗಾಗಿ ವಿಶೇಷವಾಗಿ ಅಯೋಧ್ಯೆಯಲ್ಲೂ ಕೂಡ ರಾಮ ಮಂದಿರ ಪ್ರತಿಷ್ಠಾಪನೆ ಜನವರಿ 22ನೇ ತಾರೀಕು ಆಗ್ತಾ ಇದೆ. ಇದು ಫೆಬ್ರವರಿ ಮಾಸ ಭವಿಷ್ಯ ಆಗಿದ್ದಾಗ ಕೂಡ ನೀವು ಮಾಡ್ತಾ ಇರಿ. ವಿಶೇಷವಾಗಿ ಪುನರ್ವಸು ನಕ್ಷತ್ರದವರು ಮರೆಯಬೇಡಿ, ಇದು ರಾಮನ ನಕ್ಷತ್ರ ನಿಮ್ಮದು. ಹಾಗಾಗಿ ಆ ರಾಮನಾಮಸ್ಮರಣ ನಿರಂತರವಾಗಿ ಮಾಡ್ತಾ ಇರಿ. ಒಂದು 10,000ನೋ 20,000ನೋ ಶ್ರೀರಾಮ ಜಯ ಜಯ ರಾಮ ಹೇಳುವಂತಹ ಆ ರಾಮನಾಮಸ್ಮರಣೆ ಮಾಡ್ತಾ ಇರಿ. ಇದಕ್ಕೆ ರಾಮ ತಾರಕ ಮಂತ್ರ ಅಂಥೇಳಿ ಹೇಳ್ತಾರೆ. ಹಾಗೆ ಇಂತಹ ಮಂತ್ರವನ್ನು ನೀವು ಹುಟ್ಟಿದಂಥದ್ದು ರಾಮನ ನಕ್ಷತ್ರದಲ್ಲಿ ಸ್ವಾಮಿ. ಹಾಗಾಗಿ ಆ ನಕ್ಷತ್ರಕ್ಕಾದರೂ ಮಾಡಿ, ಆ ರಾಮನ ದರ್ಶನವಾಗಲಿ, ರಾಮನ ಅನುಗ್ರಹವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.